ಆಪ್ತನ ವಿರುದ್ಧದ ಮಾಟ ಮಂತ್ರಕ್ಕೆ ರಾಜಣ್ಣ ರಾಂಗ್ ಆಗಿದ್ದಾರೆ. ಸಿದ್ದು ವಿರುದ್ಧ ನಡೀತಾ ಇದೆ ಅಮಾವಾಸ್ಯೆ ಎಂದು ಯಾಗ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಆ ಯಾಗ ಪ್ರಯೋಗದ ಮಾತಿಗೆ ಮಾಟ ಅಂತ ಹೇಳ್ತಾ ಇದ್ದಾರಾ ರಾಜಣ್ಣ ಅವರು? ಅಷ್ಟಕ್ಕೂ ಸಿಎಂ ಮಾಟದ ಹಿಂದೆ ಆ ಮಹಾನಾಯಕ ಇರೋದಾದ್ರೂ ಯಾರು? ಅಶ್ವವೇಗ ನ್ಯೂಸ್ನಲ್ಲಿ ಮಾಟ ಮಂತ್ರದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ, ಅಸಹಾಯಕರಾಗಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೆಲವೊಂದಿಷ್ಟು ನಾಯಕರು ಮಾತನಾಡ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ರಾಜಣ್ಣವರು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ, ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನುವಂತಹ ನಿಟ್ಟಲ್ಲಿ. ಸೊ ಹಾಗಾದರೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನೋದೇ ಆದರೆ ಇದರ ಹಿಂದಿರುವಂತಹ ಆ ಮಹಾನಾಯಕ ಯಾರು? ಸಿದ್ದರಾಮಯ್ಯನವರಿಗೆ ಮಾಟ ಮಂತ್ರ ಮಾಡಿಸ್ತಾರೆ ಅಂತಂದರೆ ಯಾರು ಮಾಟ ಮಂತ್ರವನ್ನು ಮಾಡಿಸಬಹುದು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಯಾಕೆ ಅಂತಂದರೆ ಒಂದು ಕಡೆ ಸಚಿವ ಸಂಪುಟ ವಿಚಾರ ಆಗಿರ್ಬೋದು, ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು, ಬೈ ಎಲೆಕ್ಷನ್ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಗೊಂದಲದಲ್ಲಿದೆ. ಇದೆಲ್ಲದರ ಮಧ್ಯೆ ದಾವಣಗೆರೆ ದಂಗಲ್ನ ವಿಚಾರ ಕೂಡ ಸಾಕಷ್ಟು ಗೊಂದಲ ಚರ್ಚೆಗಳಿಗೆ ಕೂಡ ಕಾರಣವಾಗ್ತಾ ಇದೆ. ಒಳಗೊಳಗೆ ಅಲ್ಪಸಂಖ್ಯಾತರಲ್ಲಿ ಮುನಿಸು ಜಗಳ ಎಲ್ಲವೂ ಕೂಡ ಆಗಿರ್ಬೋದು, ಇದ್ಯಾವುದನ್ನು ಕೂಡ ಬಗೆಹರಿಸುವುದಕ್ಕೆ ಸಾಕಷ್ಟು ಒದ್ದಾಟವನ್ನು ಪಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸೊ ಹೀಗಿರಬೇಕಾದ್ರೆ ರಾಜಣ್ಣ ಅವರು ಒಂದು ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ, ಮಾಟ ಮಂತ್ರವನ್ನು ಯಾರೋ ಮಾಡಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಸಿಎಂ ಸಿದ್ದರಾಮಯ್ಯವರು ಸೈಲೆಂಟ್ ಆಗಿದ್ದಾರಲ್ವಾ, ಇದರ ಹಿಂದೆ ಅವರ ವಿರುದ್ಧವಾಗಿ ಯಾರೋ ಮಾಟ ಮಂತ್ರವನ್ನು ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಯಾರು ಮಾಟ ಮಂತ್ರವನ್ನು ಮಾಡಿಸಿರ್ಬೋದು ಅನ್ನುವಂಥದ್ದು ಒಂದು ಕ್ವೆಶ್ಚನ್ ಆಗಿದೆ. ಆ ಮಹಾನಾಯಕ ಯಾರಾಗಿರಬಹುದು, ಯಾರು ಈ ರೀತಿ ಮಾಡಿಸಿರಬಹುದು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಈಗಾಗಲೇ ಮುಖ್ಯವಾಗಿ ಸಚಿವ ಸಂಪುಟ ಪುನರಚನೆ ವಿಚಾರ ಆಗಿರ್ಬೋದು, ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು, ದಾವಣಗೆರೆ ದಂಗಲ್ ಮತ್ತು ಬೈ ಎಲೆಕ್ಷನ್ ಇವೆಲ್ಲವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಗೊಂದಲದಲ್ಲಿದೆ, ಯಾವುದೂ ಕೂಡ ಸ್ಪಷ್ಟವಾಗಿಲ್ಲ. ಅವರವರ ಮಧ್ಯೆ ಕೂಡ ಇನ್ನು ಅಲ್ಪಸಂಖ್ಯಾತರಲ್ಲಿ ನಾವು ನೋಡೋದಾದರೆ ಅವರವರ ಮಧ್ಯೆ ಒಳ ಜಗಳ ನಡೀತಾ ಇದೆ. ಇನ್ನು ಪವರ್ ಶೇರಿಂಗ್ ವಿಚಾರಕ್ಕೆ ಬಂದರೆ ಇನ್ನೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರ ಮುಕ್ತಾಯವಾಗ್ತಾ ಇಲ್ಲ, ಒಂದು ಸ್ಪಷ್ಟನೆ ಸಿಗ್ತಾ ಇಲ್ಲ. ಈಗಾಗಲೇ ಹೈಕಮಾಂಡ್ ತೀರ್ಮಾನ, ಅಂತಿಮ ತೀರ್ಮಾನ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಹೈಕಮಾಂಡ್ ಯಾವುದೇ ಒಂದು ತೀರ್ಪನ್ನು ಕೂಡ ಕೊಡ್ತಾ ಇಲ್ಲ, ಯಾವುದೇ ಒಂದು ಕಂಡೀಷನನ್ನು ಅಥವಾ ಒಂದು ನಿರ್ಧಾರವನ್ನು ಹಾಕ್ತಾ ಇಲ್ಲ. ಸೊ ಹೀಗಿರಬೇಕಾದ್ರೆ ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದೆ, ಸಾಕಷ್ಟು ಗೊಂದಲಗಳು ಕೂಡ ಆಗಿದೆ. ಆದರೂ ಸಹಿತ ಸಿಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಅಂಥೇಳಿ ಸಾಕಷ್ಟು ಶಾಸಕರು, ಸಚಿವರು, ನಾಯಕರು ಕೂಡ ಮಾತನಾಡಿದ್ದಾರೆ. ಸೊ ಇದಕ್ಕೆ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿರೋದು ಅವರಿಂದ ಯಾರೋ ಮಾಟ ಮಂತ್ರವನ್ನು ಮಾಡಿಸಿದ್ದಾರೆ, ಅವರು ಅಸಹಾಯಕರಾಗಿದ್ದಾರೆ ಅಂಥೇಳಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾರು ಆ ಮಾಟ ಮಂತ್ರವನ್ನು ಮಾಡಿಸಿರ್ಬೋದು, ಯಾರು ಆ ಮಹಾನಾಯಕ ಅನ್ನುವಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಈ ಎಲ್ಲ ವಿಚಾರಗಳಿಂದ ದೂರ ಇದ್ದಾರಾ ಅಥವಾ ಸೈಲೆಂಟ್ ಆಗಿದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸೊ ಈಗಾಗಲೇ ಕೆಲವೊಂದಿಷ್ಟು ಶಾಸಕರು, ಸಚಿವರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅಸಹಾಯಕರಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಜಣ್ಣ ಅವರು ಇದರ ಹಿಂದೆ ಯಾರೋ ಮಾಟ ಮಂತ್ರವನ್ನು ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮಾಟ ಮಂತ್ರ ಮಾಡಿಸಿದವರಾದರೂ ಯಾರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಈ ಒಂದು ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗ್ತಾ ಇದೆ. ಮಾಟದ ಮಾತು, ಮಾಟ ಮಂತ್ರದ ಬಗ್ಗೆ ಏನು ಮಾತನಾಡ್ತಾ ಇದ್ದಾರೆ, ಇದು ರಾಜ್ಯದ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜಣ್ಣನ ಮಾತಿಗೆ ಹಿಂದಿದೆಯಾ ಮಹಾನಾಯಕನ ಕುತಂತ್ರ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಆ ಮಹಾನಾಯಕ ಯಾರು? ಸಿಎಂ ಸಿದ್ದರಾಮಯ್ಯನವರ ಹಿಂದೆ ಈ ರೀತಿಯಾಗಿ ತಂತ್ರಗಾರಿಕೆಯೊಂದನ್ನು ಯೂಸ್ ಮಾಡ್ತಾ ಇದ್ದಾರಾ? ಅಕ್ಷಯ ಅಮಾವಾಸ್ಯೆಯಂದೇ ನಡೀತಾ ಶತ್ರುಯಾಗ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಆ ಅಮಾವಾಸ್ಯೆಯ ಯಾಗದ ಮಾಹಿತಿ ತಿಳಿದಿದ್ದಾರಾ ರಾಜಣ್ಣ ಅವರು? ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರಾ? ಮಹಾರಾಜ ಯೋಗಕ್ಕಾಗಿ ಅಮಾವಾಸ್ಯೆಯದ್ದೇ ಶತ್ರು ಸಂಹಾರ ಯಾಗವನ್ನು ಏನಾದರೂ ಮಾಡಿದ್ರಾ? ಅಷ್ಟಕ್ಕೂ ಸಿದ್ದರಾಮಯ್ಯ ವಿರುದ್ಧ ಶತ್ರು ಸಂಹಾರ ಯಾಗ ಮಾಡಿದ್ದಾದರೂ ಯಾರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಮಾಜಿ ಸಚಿವ ರಾಜಣ್ಣ ಮಾಟ ಮಂತ್ರದ ಮಾತು ಹೇಳಿದ್ಯಾರಿಗೆ? ಮಾಟ ಮಂತ್ರದ ಬಗ್ಗೆ ರಾಜಣ್ಣ ಅವರು ಮಾತನಾಡ್ತಾರೆ, ಅದನ್ನು ಪರೋಕ್ಷವಾಗಿ ಯಾರ ಹೆಸರನ್ನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಯಾರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ವಿರೋಧಿ ಹೆಸರು ಹೇಳದೆ ಮಾಟ ಮಂತ್ರದ ಆರೋಪವನ್ನು ಮಾಡಿದ್ದಾರೆ ರಾಜಣ್ಣ ಅವರು. ಸೊ ಸಿಎಂ ಸಿದ್ದರಾಮಯ್ಯನವರ ಹಿಂದೆ
ಈ ರೀತಿಯಾಗಿ ಮಾಟ ಮಂತ್ರ ಮಾಡಿದ್ದಾರೆ ಅಂತೇಳಿ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ಆದರೆ ಯಾರು ಮಾಡಿರಬಹುದು ಅಂತ ಅವರು ಹೇಳ್ತಾ ಇಲ್ಲ. ಯಾರು ಮಾಡಿದ್ದಾರೆ ಅಂತ ಈಗಾಗಲೇ ಖಚಿತವಾಗಿ ಹೇಳ್ತಾ ಇದ್ದಾರೆ. ಆದರೆ ಯಾರು ಮಾಡಿದ್ದಾರೆ, ಆ ಮಹಾನಾಯಕ ಯಾರು ಅಂತೇಳಿ ರಾಜಣ್ಣ ಅವರು ಎಲ್ಲಿ ಹೇಳ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ಈಗ ಗೊಂದಲದಲ್ಲಿದೆ. ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಸೈಲೆಂಟ್ ಆಗಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಅಸಹಾಯಕತರಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆ ಇದ್ದಾರೆ. ದೀಪಾ, ಇಲ್ಲಿ ಮುಖ್ಯವಾಗಿ ಸಿ ಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ. ಸೊ ಅದಕ್ಕೆ ರಾಜಣ್ಣ ಅವರು ಕೂಡ ಒಂದು ಹೇಳಿಕೆ ಒಂದನ್ನು ಕೊಟ್ಟಿದ್ರು, ಮಾಟ ಮಂತ್ರ ಯಾರೋ ಮಾಡಿಸಿದ್ದಾರೆ ಅಂತ. ಹಾಗಾದರೆ ಈ ಒಂದು ಮಾಟ ಮಂತ್ರ ಯಾರು ಮಾಡಿಸಿರ್ಬೋದು ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ವಿನೋದ್, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಯಾರು ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ಅದು ಯಾವುದೂ ಕೂಡ ಬಹಿರಂಗ ಆಗೋದಿಲ್ಲ ಅಷ್ಟು ಬೇಗ. ಬಹಿರಂಗ ಆದ್ರೂ ಕೂಡ ಅದನ್ನ ನೇರವಾಗಿ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅದನ್ನೇ ರಾಜಣ್ಣ ಅವರು ಮಾಡಿರೋದು. ಅಸಹಾಯಕರಾಗಿದ್ದಾರೆ ಅಥವಾ ಅವರು ಮಾತೇ ಆಡ್ತಿಲ್ಲ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಅವರೊಂದು ಹೇಳಿಕೆಯೊಂದನ್ನು ಏನ್ ಕೊಟ್ರು, ಅದು ದೊಡ್ಡ ಮಟ್ಟಿನ ಚರ್ಚೆಗೆ ಗ್ರಾಸವಾಗಿದೆ. ಅಂದ್ರೆ ಈ ರೀತಿಯಾದಂತಹ ಒಂದು ಮಾಟ ಮಂತ್ರ ಆಗಿರಬಹುದು, ಅದನ್ನ ನಾವು ಇನ್ವೆಸ್ಟಿಗೇಟ್ ಮಾಡ್ತಿದ್ದೀನಿ ತಾನು ಕೂಡ ಅನ್ನುವಂತಹ ನಿಟ್ಟಿನಲ್ಲಿ ಅವರೊಂದು ಹೇಳಿಕೆಯನ್ನ ಏನ್ ಕೊಟ್ರು. ಅದರ ಹಿಂದಿರುವಂತಹ ಮರ್ಮ ಏನು ಅನ್ನುವಂತಹದ್ದು ಸಹಜವಾಗಿ ಪ್ರಶ್ನೆಗೆ ಕಾರಣವಾಗಿದೆ. ಅಂದ್ರೆ ಅಕ್ಷಯ ಅಮಾವಾಸ್ಯೆ ದಿನ ಏನು ಪೂಜೆ ನಡೀತು ಅನ್ನುವಂತಹದ್ದು ಅಥವಾ ಪೂಜೆ ಯಾರ ಮನೆಯಲ್ಲಿ ನಡೀತು ಅನ್ನುವಂತಹದ್ದು ಎಲ್ಲವೂ ಕೂಡ ಒಂದು ಹಂತಕ್ಕೆ ಚರ್ಚೆಯಲ್ಲಿರುವಂತಹ ಬೆನ್ನಲ್ಲೇ ಸಿಎಂ ಮೇಲೇನೆ ನಡೆದಿದ್ದಂತಹ ಪೂಜೆ ಯಾವುದು ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಅವರು ಯಾರು ಮಾಡಿಸಿದ್ದು ಅನ್ನುವಂತಹದ್ದನ್ನ ಎಲ್ಲಿಯೂ ಕೂಡ ಹೇಳಲಿಲ್ಲ. ಯಾರು ಅನ್ನುವಂತಹದ್ದು ಕೂಡ ಗೊತ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಗಿರಬಹುದು ಅನ್ನುವಂತಹದ್ದನ್ನ ಅವರು ಮುಂದಿಟ್ಟಿದ್ದಂಥದ್ದು. ಜೊತೆಗೆ ತಮ್ಮ ಒಂದು ಚುನಾವಣಾ ಸಮಯದಲ್ಲೂ ಕೂಡ ತಮ್ಮ ನಿವಾಸದ ಮೇಲೂ ಕೂಡ ಈ ರೀತಿಯಾಗಿ ಆಗ್ತಿತ್ತು. ಹಳದಿ ನೀರನ್ನ ಚೆಲ್ತಿದ್ರು, ಮೊಳೆ ಹೊಡಿತಿದ್ರು. ಅಂದ್ರೆ ನಾವು ನಾಸ್ತಿಕರು ಯಾವುದೇ ಕಾರಣಕ್ಕೂ ಅವನ್ನೆಲ್ಲ ನಂಬಲ್ಲ, ಮಾಟ ಮಂತ್ರಕ್ಕೆ ನಾಸ್ತಿಕರು ಆಸ್ತಿಕರು ಅನ್ನುವಂತಹದ್ದಿರಲ್ಲ ಅನ್ನುವಂತಹದ್ದನ್ನು ಕೂಡ ಅವ್ರು ಹೇಳಿದ್ರು. ಹೀಗಾಗಿ ತಮಿಳ್ನಾಡು, ಆಂಧ್ರನೋ ಅಥವಾ ಕೇರಳನೋ ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜಕೀಯದಲ್ಲಿ ಈ ರೀತಿಯಾದಂತಹ ಒಂದು ಚರ್ಚೆ ಇದೆ. ಅಂದ್ರೆ ಮಾಟ ಮಂತ್ರ ಅಲ್ಲೂ ಕೂಡ ರಾಜಕೀಯ ಬೆಳವಣಿಗೆಗೆ ಮಾಡ್ತಾರೆ ಅನ್ನುವಂತಹದ್ದಿರೋ ಬೆನ್ನಲ್ಲೇ ಅಂತಹದೊಂದು ಪದ್ಧತಿ ರಾಜ್ಯಕ್ಕೂ ಆಕ್ರಮಿಸ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ವಿನೋದ್, ಓಕೆ, ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು.